ನಾನು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ತಾತ ಹೆಸರು ಗೊತ್ತಿರ್ಬೋದು, ಅದಕ್ಕಿಂತ ನಮ್ಮ ತಾತನ ಹೆಸರು ಯಾರು ಅಂದರೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಎಲ್ಲೋ ಹುಟ್ಟಿ ಬೆಳೆದಂತಹ ಮಹಾನ್ ವ್ಯಕ್ತಿಗಳು ಯಾರು ನಿಸ್ವಾರ್ಥ ಸೇವೆ ಮಾಡಿರ್ತಾರೆ ಅವ್ರನ್ನೆಲ್ಲ ನಿಮ್ಮ ಶಾಲೆಯಲ್ಲಿ ಬೋರ್ಡಲ್ಲಿ ಬಂದಿರ್ತದೆ. ಅದೇನು ಅವ್ರ ಮಾತ್ರ ಬೋರ್ಡಲ್ಲಿ ಬಂದಿರ್ತದೆ, ನಮ್ಮ ರಿಲೇಷನ್ ಆಗಿರುವಂಥ ನಮ್ಮ ತಂದೆ ತಾಯಿಗೆ ಹಿಂದಿನ ಜನ್ಮ ಕೊಟ್ಟಂತ ತಾತ ಮುತ್ತಜ್ಜರ ಹೆಸರು ನಮಗೆ ಗೊತ್ತಿಲ್ಲ ಅಂತ ಕಾರಣ ಏನು ಅಂದರೆ ಅವರಲ್ಲಿ ಅಂತ ನಿಸ್ವಾರ್ಥ ಸೇವೆ ಇಲ್ಲ, ಎಲ್ಲರದ್ದು ಸ್ವಾರ್ಥ. ಸ್ವಾರ್ಥ ಆದ್ರಿಂದ ಸ್ವಾರ್ಥಕ್ಕೆ ಪ್ರಾಧಾನ್ಯತೆ ಇಲ್ಲ. ಇಡೀ ಪ್ರಪಂಚದಲ್ಲಿ ಇವತ್ತು ನಿಸ್ವಾರ್ಥ ಸೇವೆ ಯಾರಲ್ಲಿದೆ ಅಂದರೆ 3 ಜನದಲ್ಲಿ ಮಾತ್ರ ಇದೆ ಅಂತಾರೆ. ಒಂದು ರೈತ, ವಿವರಣೆ ಮಾಡೋದು ಬೇಡ. ಎರಡನೇದು ನಿಮಗೆ ಶಿಕ್ಷಣವನ್ನು ಕೊಟ್ಟಂತಹ ಗುರುಗಳು. ಈಗ ಶಿಕ್ಷಣವಂತಹ ಗುರುಗಳಲ್ಲಿ ನಿಸ್ವಾರ್ಥ ಇಲ್ಲ, ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಹೇಳ್ಕೊಡೋದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವತ್ತು ನಾನು ಒಬ್ಬ ಬಿಸ್ನೆಸ್ದಾರಿ, ನಾನು ಒಬ್ಬ ವ್ಯಾಪಾರ ಮಾಡೋದು, ನನ್ನ ಬಿಸ್ನೆಸ್ ಸೀಕ್ರೆಟ್ ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ. ಯಾವುದೇ ಒಬ್ಬ ಕಂಪ್ನಿಯವ ಇರ್ಬೋದು, ಅವನು ಕೂಡ ಅವನ ಬಿಸ್ನೆಸ್ ಸೀಕ್ರೆಟ್ ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ. ಆದರೆ ನಿಮ್ಮ ಗುರುಗಳಿದಾರಲ್ಲ, ಅವ್ರದ್ದು ನಿಸ್ವಾರ್ಥ ಸೇವೆ. ಅವ್ರು ಏನು ಕಲ್ತಿದ್ದಾರೋ ಅದನ್ನು ಪೂರ್ತಿ ನಿಮಗೆ ದಾರಿ ಎರೀತಾರೆ, ನಿಮಗೆ ಅದರ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಅಂತಹ ನಿಸ್ವಾರ್ಥ ಸೇವೆ ಇರುವಂಥದ್ದು ನಿಮ್ಮ ಗುರುಗಳಲ್ಲಿ. ಮೂರನೇದೇನಪ್ಪ ಅಂದರೆ ನಮ್ಮ ದೇಶವನ್ನು ಕಾಯುವಂಥ ಸೈನಿಕರು. ನೀವೆಲ್ಲ ಯೋಚನೆ ಮಾಡಿ, ಸೈನಿಕರು ಎಷ್ಟು ಶ್ರಮ ಪಡ್ತಾರೆ ನೋಡಿ. ಮೊನ್ನೆ 8 ಜನ ಇಮಾಗಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೇಪರ್ ಓದಿದೆ. ಅವ್ರಿಗೆ ಸ್ವಾರ್ಥ ಇಲ್ಲ, ನಾನು ಬದುಕಬೇಕು ಅನ್ನೋ ಆಸೆ ಇಲ್ಲ, ನಮ್ಮ ದೇಶದ ಪ್ರಜೆಗಳು ಬದುಕಬೇಕು ಅನ್ನೋ ಆಸೆ ಅವ್ರಿಗೆ ಜಾಸ್ತಿ ಇದೆ. ಇವತ್ತು ನೀವೆಲ್ಲರೂ ಕೂಡ ಆ ರೀತಿಯ ಒಂದು ನಿಸ್ವಾರ್ಥತೆಯನ್ನು ಉಪಯೋಗಿಸಿ ಆ ಒಂದು ಹೆಸರು ತಗೋಬೇಕು. ಇವರಲ್ಲಿ ಮಾತಾಡ್ತಾರೆ ಸ್ವಾಮಿ ವಿವೇಕಾನಂದರು. ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡ್ರೆ ಒಂದಲ್ಲ ಒಂದು ದಿವಸ ನೀವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಆಗ್ಬೋದು. ಅವ್ರೇನು ಹೇಳ್ತಾರೆ ಅಂದರೆ, ವೇರ್ ಈಸ್ ಅಟೆನ್ಷನ್ ದೇರ್ ಇಸ್ ನೋ ಟೆನ್ಷನ್. ಎಲ್ಲಿ ನೀವು ಅಟೆನ್ಷನ್ ಇರ್ತೀರಿ ನಿಮಗೆ ಟೆನ್ಷನ್ ಬರೋದಿಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಬೆಳಗ್ಗೆ ಪ್ರೇಯರ್ ಮಾಡುವಾಗ ಗುರುಗಳು ಅಟೆನ್ಷನ್ ಪ್ಲೀಸ್ ಅಂತೇಳಿ ಅಟೆನ್ಷನ್ ನಿಲ್ಲಿಸಿ ನಿಮಗೆ ಪ್ರೇಯರ್ ಹೇಳ್ಕೊಡ್ತಾರೆ. ಪ್ರತಿಯೊಂದು LKG UKG ಸಣ್ಣ ಮಕ್ಕಳಿಂದ ಕೇಳಿ ರಾಷ್ಟ್ರಗೀತೆಯನ್ನು ಪರ್ಫೆಕ್ಟಾಗಿ ಹೇಳ್ತಾರೆ. ಅದೇ ನೀವು ಶಾಲೆಯಲ್ಲಿ ಕೂತಿರುವಾಗ ಗುರುಗಳು ಹೇಳ್ತಕ್ಕಂಥ ಪಾಠನ ಎಷ್ಟು ಜನ ಪರ್ಫೆಕ್ಟಾಗಿ ಕೇಳಿರ್ತೀರಿ? ಅದೇನು ಆ ಸಮಯದಲ್ಲಿ ಅದು ಪರ್ಫೆಕ್ಟಾಗಿ ಅರ್ಥ ಆಗ್ತದೆ, ಬೇರೆ ಸಮಯದಲ್ಲಿ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ ಆ ಸಮಯದಲ್ಲಿ ನಿಮಗೆ ಅಟೆನ್ಷನ್ ಕೊರತೆ. ಸೊ ಅದರಿಂದ ಅಟೆನ್ಷನ್ ಇರಬೇಕು. ಅಟೆನ್ಷನ್ ಇದ್ದರೆ ಟೆನ್ಷನ್ ಬರೋಕ್ಕೆ ಚಾನ್ಸ್ ಇಲ್ಲ. ಕಂಪ್ಲೀಟ್, ವೇರ್ ಇಸ್ ಕಂಪ್ಲೀಟ್ ದೇರ್ ಇಸ್ ನೋ ಕಂಪ್ಲೇಂಟ್. ಯಾರು ಕಂಪ್ಲೀಟ್ ಆಗಿದ್ದೀರಿ ಆಗ ನಿಮ್ಮ ಗುರುಗಳು ಯಾರು ನಿಮಗೆ ಕಂಪ್ಲೇಂಟ್ ಅಂತ ಬೆಟ್ಟೋಸೋಕ್ಕೆ ಚಾನ್ಸ್ ಇಲ್ಲ. ವೇರ್ ಇಸ್ ಪರ್ಫೆಕ್ಟ್ ದೇರ್ ಇಸ್ ನೋ ಡಿಫೆಕ್ಟ್. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. Impossible says I am possible. Try again and try again, then you will reach the goal. ಇನ್ನು ಕೆಲವಾರು ವಿಚಾರಗಳಾದ ಸ್ವಾಮಿ ವಿವೇಕಾನಂದರು. ಅವ್ರಿಗೂ ಒಂದು ಸಿದ್ಧಾಂತ ಇದೆ. ನಾನು ಹೇಳಿದ್ನಲ್ಲ ಮೊದಲೇ, ನಿಸ್ವಾರ್ಥ ಸೇವೆ ಅವ್ರು ಹೇಳ್ಕೊಟ್ಟಲ್ಲ, ಆ ಒಂದು ನಿಸ್ವಾರ್ಥ ಸೇವೆ ಅವರಲ್ಲಿ ನಾವು ಆಗಬೇಕಾದ್ರೆ ಅದನ್ನು ಬೆಳೆಸ್ಕೋಬೇಕು. ಅದನ್ನು ಬೆಳೆಸ್ಕೊಳ್ಳೋಕ್ಕೆ ಒಂದು ಸಣ್ಣದೊಂದು ಕಥೆ ಹೇಳ್ತೀನಿ ಕೇಳಿ. ಒಬ್ಬ ನಿಮ್ಮಲ್ಲಿ ಈಗ ಶಾಲೆಯಲ್ಲಿ ಒಬ್ಬ ಬಹಳ ಪರಾಕ್ರಮಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ರಾಜನ ಹೋಗ್ತಾನೆ. ರಾಜನ ಹೋಗಿ, ಸ್ವಾಮಿ ನಾನು ಭಾಳ ಪರಾಕ್ರಮಿ ಬುದ್ಧಿಶಾಲಿಯಾಗಿದ್ದೀನಿ, ನೀವೇನಾದರೂ ಒಂದು ಕೆಲಸ ಹೇಳಿ, ನಾನು ಆ ಕೆಲಸನ ಪೂರ್ಣ ಮಾಡಿಬಿಟ್ಟು ನಿಮ್ಮಲ್ಲಿ ಒಂದು ಬಹುಮಾನ ತಗೋಬೇಕು ಅಂತ ಹೋಗಿ ರಾಜನ ಕೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಆಯ್ತಪ್ಪ ನೀವು ಪ್ರತಿದಿನ ಸೌದೆವರೆ ಇಟ್ಕೋಬಾ, ಅದನ್ನು ನೋಡ್ಬಿಟ್ಟು ನೀನು ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು. ಅವನು ಫಸ್ಟ್ ದಿವಸ ದೊಡ್ಡ ಸೌದೆವರೆ ತಂದ. ಅವನಿಗೆ ಖುಷಿ ಆಯಿತು. ರಾಜರಾಜಸ್ಥಾನದಲ್ಲಿ ತಂದಾಕ್ಬಿಟ್ಟು ಚೆನ್ನಾಗಿ ತಂದಿದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ದ. ಪುನಃ ಮಾರನೇ ದಿವಸ ಹೋಗಿ ತಂದಾಗ ನೆನ್ನೆ ತಂದಾಗ ಅದಕ್ಕಿಂತ ಕಡಿಮೆ ಆಗುತ್ತೆ. ಅವಾಗ ನನಗೆ ಆಶ್ಚರ್ಯ ಆಯಿತು, ನಾನು ರಾಜಂತ ಬಹುಮಾನ ತಗೋಬೇಕು ಅಂತಿದ್ದೆ, ಹಿಂಗಾಯ್ತಲ್ಲ ಅಂತೇಳಿ 3ನೇ ದಿವಸ ಹೋಗ್ತಾನೆ. 3ನೇ ದಿವಸ ಹೋದಾಗ ನೆನ್ನೆಕ್ಕಿಂತ ಇನ್ನೂ ಕಡಿಮೆ ಆಗಬೇಕು. ಆವಾಗ ನನಗೆ ಆಶ್ಚರ್ಯ ಆಯಿತು, ನಾನು ಪ್ರತಿದಿನ ಕಡಿಮೆ ಆಗ್ತಾ ಇದೆ, ಅದು ಕಾರಣ ಏನು ಅಂತೇಳಿ ಮಹಾರಾಜನೇ ಕೇಳ್ತಾರೆ. ಸ್ವಾಮಿ ಮತ್ತೆ ನಾನು ದೊಡ್ಡ ಒಂದು ಬಹುಮಾನ ತಗೋಬೇಕು ಅಂತ ಬಂದಿದ್ದೆ, ಬಟ್ ದಿವ್ಸಕ್ಕೆ ನಾನು ಸೋದೆವರೆ ವೀಕ್ ಆಗ್ತದೆ, ನಾನು ಮಾತ್ರ ಭಾಳ ಪರಾಕ್ರಮಿಯಾಗಿ ಬಳಸಾಗಿದ್ದೀನಿ, ಇದ್ರ ಕಾರಣ ಏನು ನನಗೆ ಗೊತ್ತಿಲ್ವಲ್ಲ. ಅವಾಗ ಮಹಾರಾಜನಿಗೆ ಗೊತ್ತಿರಲಿಲ್ಲ. ಅವಾಗ ಅವನೇನು ಮಾಡ್ತಾನೆ, ಚಾಣಕ್ಯ ಅನ್ನೋ ಒಬ್ಬ ಮಂತ್ರಿನ ಕಳಿಸ್ತಾನೆ, ಇದಕ್ಕೆ ಪರಿಹಾರ ಏನು ಅಂತ. ಅವಾಗ ಅವನು ಹೇಳ್ತಾನೆ, ನೋಡಪ್ಪ ನೀವು ಪ್ರತಿದಿನ
ಸೌದೆ ತರಕ್ಕೆ ಹೋಗ್ತೀರ, ಕೊಡಲಿ ಅದು ಸಾಣಿ ಹಿಡಿಸಿದೆ ನೋಡು ಅಂತ ಕೇಳ್ತಾರೆ. ಅವಾಗ ಕೊಡಲಿ ಸಾಣಿ ಹಿಡಿದಿಲ್ಲ, ಮಂಡಾಗಿರ್ತದೆ. ಸೊ ಅದ್ರ ಎಫೆಕ್ಟ್ ಏನಾಯ್ತು, ಪ್ರತಿ ದಿವಸ ಸೌದೆ ಕಡಿಮೆ ಆಯಿತು. ಹಾಗೆ ಇವತ್ತು ನಿಮಗೆ ಗುರುಗಳು ನಿಮಗೆ ಸಾಣಿ ಹಿಡಿಸೋರು. ಯಾವುದಕ್ಕೆ? ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಗೆ. ನಿಮ್ಮ ಬುದ್ಧಿಶಕ್ತಿಗೆ ಸಾಣಿ ಹಿಡಿಸೋರು ಯಾರು? ಇಲ್ಲಿರ್ತಕ್ಕಂಥ ಗುರುಗಳು. ಸೊ ಹಾಗಾದ್ರೆ ನಿಮ್ಮ ಬುದ್ಧಿಶಕ್ತಿನ ಯಾವ ರೀತಿ ಇಟ್ಕೋಬೇಕು ಅಂದ್ರೆ ಸ್ಟ್ರೆಂತ್ ಆಗಿ ಇಟ್ಕೋಬೇಕು. ಸ್ಟ್ರೆಂತ್ ಹೇಗೆ ಇಟ್ಕೊಳ್ಳೋದು? ಅದಕ್ಕೆ ಮನಸ್ಸಿನ ನಿರ್ವಹಣೆ, ಮೈಂಡ್ ಮ್ಯಾನೇಜ್ಮೆಂಟ್. ನಿಮ್ಮ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಗುರುಗಳ ಪಾಠವನ್ನು ಕೇಳಲಿಕ್ಕೆ ನೀವು ಅರ್ಹರು ಅನ್ನೋದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ನಮ್ಮ ಮುಸ್ತಾಜವರ ಅಪ್ಪಣೆ ಮೇರೆಗೆ ನಾನು ರಾಮಪುರದ ಬಂದೆ. ಈ ದೇಹ ಇದೆಯಲ್ಲ, ಈ ದೇಹ, ಇದು ದೇಹ, ಇದ್ರೊಳಗಡೆ ಒಂದು ಆತ್ಮ ಅಂತಿದೆ. ಆತ್ಮದ ಶಕ್ತಿ ಇದ್ರೆ ಮಾತ್ರ ಈ ದೇಹಕ್ಕೆ ಬೆಲೆ. ಆತ್ಮ ಇಲ್ಲ, ಉಸಿರು ಆತ್ಮ ಇಲ್ಲ ಅಂದ್ರೆ ಈ ದೇಹ ಒಂದು ಡೆಡ್ ಬಾಡಿ. ಅದೇ ರೀತಿ ನಾನು ಬಂದಲ್ಲ ಆ ಕಾರು ಈ ದೇಹ ಇದ್ದಂಗೆ. ಆ ಕಾರು ಚಾಲನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಿರ್ಬೇಕು? ಡೀಸೆಲ್ ಇರ್ಬೇಕು. ಡ್ರೈವರ್ ಪರ್ಫೆಕ್ಟ್ ಆಗಿ ಬೇಕಾಗಿತ್ತು ಅವನೇ ಫಸ್ಟ್. ಯಾಕೆ ಅಂದ್ರೆ ಡ್ರೈವರು ಈ ದೇಹದ ಆತ್ಮ ಇದ್ದಾಗ ಅವನು ಆ ಸ್ಟೇರಿಂಗ್ ಕೂತ್ಕೊಂಡು ಅವನ ಕಂಟ್ರೋಲ್ ಕಾರ್ ಓಡಿಸಿದ್ರೆ ಆ ಕಾರು ಗುರಿ ಮುಟ್ಟುತ್ತೆ. ಅಥವಾ ಕಾರ್ ಓದಕ್ಕೆ ಅವನು ಕೂತ್ಕೊಂಡ್ರೆ ಸ್ಟೇರಿಂಗ್ ಏನಾಗುತ್ತೆ? ಕಾರು ಆಕ್ಸಿಡೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೊಂಡಾಗ ನಾವು ಗುರುಗಳ ಶಿಕ್ಷಣವನ್ನು ಕೇಳಲಿಕ್ಕೂ ಅರ್ಹರಾಗ್ತೀವಿ, ನಮ್ಮ ಗುರಿ ಮುಟ್ತೀವಿ. ಹಾಗಾದ್ರೆ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಹೇಗೆ ಇಟ್ಕೊಳ್ಳೋದು? ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ತಾರೆ. ಎಷ್ಟೋ ಜನರಿಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಹೆದರಿಕೆ ಶುರುವಾಗುತ್ತೆ. ನಿಜ ತಾನೆ? ಅಲ್ಲ, ಯಾರ್ಯಾರಿಗಿದೆ ಅದು ಹೇಳಿ ನೋಡು. ಆ ವೀಕ್ನೆಸ್ ಯಾರ್ಯಾರಿಗಿದೆ? ಓಕೆ ಓಕೆ ಓಕೆ. ಅದು ಯಾಕೆ ಆ ವೀಕ್ನೆಸ್ ಬಗ್ಗೆ ಕಾರಣ ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯದ ಕೊರತೆ. ಆತ್ಮಸ್ಥೈರ್ಯ ಸ್ಟ್ರೆಂತ್ ಆಗಿ ಬಲವಾಗಿದ್ರೆ ಆ ವೀಕ್ನೆಸ್ ಬರುವುದಿಲ್ಲ. ಹಾಗಾದ್ರೆ ಆ ವೀಕ್ನೆಸ್ನ ಸ್ಟ್ರೆಂತ್ ಮಾಡೋದು ಹೇಗೆ? ಕೆಲವು ಜನ ಮಕ್ಕಳಿಗೆ ಇರ್ತದೆ, ಕೆಲವ್ರಿಗಿಲ್ಲ. ಹೇಗೆ ಅಂದ್ರೆ ನಮ್ಮ ಮನಸ್ಸನ್ನ ಭಗವಂತನ ಜೊತೆ ಜೋಡಿಸ್ಬೇಕು. ಭಗವಂತನ ಜೊತೆ ಜೋಡಿಸ್ಬೇಕು. ಅದಕ್ಕೆ ಹೇಳ್ತಾರೆ ಮೆಡಿಟೇಷನ್ ಈಸ್ ಎ ಮೆಡಿಷನ್. ನೀವು ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ 1-1.5 ಗಂಟೆ ಮುಂಚೆ ಎದ್ದು ನಿಮ್ಮ ನಿತ್ಯ ಕರ್ಮ ಎಲ್ಲ ಮುಗಿಸಿ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ನಿಮಗೆ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಸಿಗ್ತದೆ, ಏಕಾಗ್ರತೆ ಶಕ್ತಿ ಬರ್ತದೆ. ಹಾಗಾದ್ರೆ ಏಕಾಗ್ರತೆ ಶಕ್ತಿ ಹೇಗೆ ಬರುತ್ತೆ? ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಈ ಮೊಬೈಲ್ ಇದೆ, ನೀವು ಯಾರಿಗೋ ಬಹಳ ಇಂಪಾರ್ಟೆಂಟ್ ಒಂದು ವ್ಯಕ್ತಿಗೆ ನೀವು ಫೋನ್ ಮಾಡಬೇಕು. ನಿಮ್ಮ ಮೊಬೈಲ್ ಚಾರ್ಜ್ ಇರಾಗಿರ್ತದೆ. ನಿಮ್ಮ ಮೊಬೈಲ್ ಚಾರ್ಜ್ ಇರೋದಾಗ ನೀವೇನ್ ಮಾಡ್ತೀರಿ? ಚಾರ್ಜ್. ಸೊ ನೀವು ಬಹಳ ಕ್ಯೂರಿಯಾಸಿಟಿ ಇರ್ತೀರಿ, ನನ್ಗೆ ಬೇಗ ಚಾರ್ಜ್ ಆಗಬೇಕು, ನಾನು ಯಾರ ಜೊತೆ ನನ್ನ ಸ್ನೇಹಿತರ ಜೊತೆ ಬಹಳ ವಿಶ್ವಾಸ ಮಾತಾಡಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆ ಮೊಬೈಲ್ ಚಾರ್ಜ್ ಆದ್ಮೇಲೆ ನಿಮಗೆ ಮಾತಾಡಲಿಕ್ಕೆ ಅನುಕೂಲ ಸಿಗ್ತದೆ. ಆ ಮೊಬೈಲ್ ಎಲ್ಲಿಂದ ಚಾರ್ಜ್ ಮಾಡ್ತೀವಿ? ಕರೆಂಟ್ ಇಂದ. ಅಲ್ವೇ? ಆ ಕರೆಂಟ್ ಕಣ್ಣು ಕಾಣುತ್ತೆ ಇಲ್ಲ. ಆ ಕರೆಂಟ್ ಕಣ್ಣು ಕಾಣದೆ ಯಾವುದೋ ಒಂದು ಶಕ್ತಿ ಕೊಡ್ತದಲ್ಲ, ಅದನ್ನ ನಾವು ಕರೆಂಟ್ ತಗೊಳ್ತೀವಿ. ಅದನ್ನ ಉಪಯೋಗಿಸಿದಾಗ ಈ ಮೊಬೈಲ್ ಇಂದ ನಾವು ಮಾತಾಡ್ಬೋದು. ಅದೇ ರೀತಿ ಭಗವಂತ ಕಣ್ಣು ಕಾಣಿಸ್ತಾನೆ ಇಲ್ಲ. ಭಗವಂತ ನಿರಾಕಾರ, ಅವನಿಗೆ ರೂಪ ಆಕಾರ ಇಲ್ಲ. ಭಗವಂತ ಒಂದು ಜ್ಯೋತಿ ಸ್ವರೂಪ. ಹೇಗೆ ಈ ಕರೆಂಟ್ಗೆ ಏನ್ ಶಕ್ತಿ ಇದೆಯೋ ಹಾಗೆ ನಮ್ಮ ಮನಸ್ಸನ್ನ ಭಗವಂತನ ಜೊತೆ ಜೋಡಿಸಿದ್ರೆ ನಮಗೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿ ಭಗವಂತನ ಜೊತೆ ಜೋಡಿಸೋದು ಹೇಗೆ?
ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು SLC ಓದುವಾಗ ಸುಮಾರು 45 ವರ್ಷಗಳ ಹಿಂದೆ ಆ ಪಾಠ ನಮ್ಮಲ್ಲಿತ್ತು. ಏನಪ್ಪಾ ಅಂದ್ರೆ ಸೈಲೆನ್ಸ್ ಇಸ್ ಎ ಸೈನ್ಸ್. ಎಲ್ಲಿ ಶಾಂತಿ ಇದೆ ಅಲ್ಲಿ ವಿಜ್ಞಾನ ಅಡಗಿದೆ ಅಂತ. ಈಗ ಬರ್ತಿದ್ದೀರಾ ಕಾಲೇಜ್ಗೆ? ಇನ್ಸ್ಟಾಗ್ರಾಮ್ ಎಲ್ಲಿ ಹೋಗಿದ್ರಿ? ಆಗಲ್ಲ ಕಣಕ್ಕೆ, ಯಾಕೆ ಆಗಲಿ ಕಟ್ ಮಾಡ್ಬಿಟ್ಟು ಸರಿ ಫಸ್ಟಿಂಗ್ ಮಾಡೋ ಕಟ್ ಮಾಡೋ ವೇಸ್ಟ್ ಅವ್ರದ್ದು ಆಯ್ತಾ? ಮೌನ ಬಂಗಾರ. ಸುಮ್ಮನಿದ್ದ ಅಂತ ಆಯ್ತಾ? ಯಾರು ಮೌನವಾಗಿದ್ದಾರೆ, ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಹೇಳುವಾಗ ಯಾರು ಮನಸ್ಸನ್ನು ಏಕಾಗ್ರತೆ ಇಟ್ಕೊಂಡು ಮೌನವಾಗಿ ಕೇಳ್ತಾರೆ ಅವರು ಬಂಗಾರಕ್ಕೆ ಸಮಾನ ಅಂತ. ಅದರಿಂದ ಇದು ಯಾರಾದ್ರೂ ಬಂಗಾರ ಆಗಬೇಕು ಅಂದ್ರೆ ಮೌನವಾಗಿರ್ಬೇಕು. ನಾನು ಹೇಳ್ದಲ್ಲ ಸೈಲೆನ್ಸ್ ಇಸ್ ಎ ಸೈನ್ಸ್ ಅಂತ. ವಿಜ್ಞಾನಕ್ಕೂ ಸೈಲೆನ್ಸ್ಗೂ ಏನು ವ್ಯತ್ಯಾಸ ಇದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಯಾವುದೇ ಒಬ್ಬ ವಿಜ್ಞಾನಿ ಯಾವುದಾದ್ರೂ ಒಂದು ವಿಚಾರ ಕಂಡುಹಿಡಿಬೇಕಾದ್ರೆ ಅವನು ಎಂಥ ಜಾಗ ಹುಡುಕ್ತಾನೆ? ಸೈಲೆಂಟ್ ಆಗಿರೋ ಜಾಗ ಹುಡುಕ್ತಾನೆ. ಆ ರೀತಿ ಒಬ್ಬ ವಿಜ್ಞಾನಿ ಸೈಲೆಂಟ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಅವನ ಮನಸ್ಸನ್ನು ಏಕಾಗ್ರತೆಗೊಳಿಸ್ತಾನೆ. ಅವನ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆ ಏಕಾಗ್ರತೆಯ ಶಕ್ತಿಯಿಂದ ಒಂದು ದೂದ್ ಕನ್ನಡಿ ಮಾಡಿ ಒಂದು ವೇಸ್ಟ್ ಪೇಪರ್ಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಬಂದು ಏಕಾಗ್ರತೆ ಶಕ್ತಿ ಎಲ್ಲಿದೆಯಾ ಅಲ್ಲಿ ಹಿಡಿದಾಗ ಪೇಪರ್ ಏನಾಗುತ್ತೆ ಗೊತ್ತಾ? ನಿಮ್ಗೆ ಪಾಠ ಬಂದಿದ್ಯಾ? ಇಲ್ಲ, ಪ್ರೈಮರಿ ಇತ್ತು, ನಮ್ದಿತ್ತು. ಸೊ ಆ ಬ್ಯಾಲೆನ್ಸ್ ಏನಾದರೂ ವ್ಯತ್ಯಾಸ ಆದರೆ ಪೇಪರ್ ಸುಡುವುದಿಲ್ಲ. ಹಾಗೆ ನಮ್ಮ ಮನಸ್ಸನ್ನ ಭಗವಂತನ ಜೊತೆ ಸ್ಟ್ರೈಟ್ ಆಗಿ ಜೋಡಿಸಿದ್ರೆ ನಮ್ಮಲ್ಲಿರ್ತಕ್ಕಂಥ ವಿಕಾರ ಗುಣಗಳನ್ನ ಭಸ್ಮ ಆಗಿದೆ. ಸ್ವಾರ್ಥಕ್ಕಿಂತ ನಿಸ್ವಾರ್ಥ ಯಾರಲ್ಲಿದೆ ಅವರಲ್ಲಿ ಏಕಾಗ್ರತೆ ಶಕ್ತಿ ಜಾಸ್ತಿ ಬರ್ತದೆ. ಆ ಏಕಾಗ್ರತೆ ಶಕ್ತಿ ಬರಬೇಕಾದ್ರೆ ನಾವು ಮನಸ್ಸನ್ನ ಭಗವಂತನ ಜೊತೆ ಜೋಡಿಸ್ಬೇಕು. ಮನಸ್ಸನ್ನ ಭಗವಂತನ ಜೊತೆ ಜೋಡಿಸಿ ಏಕಾಗ್ರತೆ ಶಕ್ತಿ ಬೆಳಿಕೆ ಏನ್ ಕಾರಣ ಅಂದ್ರೆ ನಾವೇನಾದ್ರೂ ಕೆಟ್ಟ ವಿಚಾರ ಈ ಕಡೆ ಕೇಳಿದ್ರೆ ಈ ಕಡೆ ಕಿವಿಯಿಂದ ಹೊರಗಡೆ ಬರಬೇಕು. ಅದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಈಗ ನಿಮ್ಮ ರೀತಿ ಎಲ್ಲ ಮಕ್ಕಳು ಒಂದು ಸಮುದ್ರ ಕಡೆ ಹೋಗಿ ಸಮುದ್ರ ಪ್ರಶಾಂತವಾಗಿದ್ದ ಜಾಗದಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಬಿದ್ದಿರ್ತಕ್ಕಂಥ ಪೇಪರ್ನ ಎಸಿತಾನೆ. ಪುನಃ ಅದೇನ್ ಮಾಡ್ತದೆ, ಅದೇ ಎತ್ಕೊಂಡು ವಾಪಸ್ ಆಗ್ತದೆ. 2ನೇ ಸಾರಿ ಆಗ್ತಾನೆ, 3ನೇ ಸಾರಿ ಆಗ್ತಾಗ ವಾಪಸ್ ಬರ್ತದೆ. ಇವನಿಗೆ ಆಶ್ಚರ್ಯ ಆಯ್ತು. ಅವಾಗ ಒಂದು ದೊಡ್ಡ ಅಲೆ ಬಂದಾಗ ಸಮುದ್ರ ರಾಜನ ಕಂಡಾಗ ಅವ್ನು ಕಾಣಿಸಿದಾಗ ಅವ್ನು ಪ್ರಶ್ನೆ ಕೇಳ್ತಾನೆ ಸಮುದ್ರ ರಾಜನು, ಹೌದು ನಾನು ಪೇಪರ್ ಎಲ್ಲ ವಾಪಸ್ ಇಲ್ಲಿಗೆ ಬರ್ತದಲ್ಲ, ಕಾರಣ ಏನು ಅಂತ ಕೇಳ್ತಾನೆ. ಅವಾಗ ಸಮುದ್ರ ರಾಜ ಹೇಳ್ತಾನೆ, ನೀನು ಹಾಕು ಪೇಪರ್ ಎಲ್ಲ ನಾನೇನಾದ್ರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಿದ್ರೆ ಅಕ್ಕಿ ಕುಡಿಕು ಇಷ್ಟು ನೀರು ಸಿಗ್ತಿರ್ಲಿಲ್ಲ, ಸಮುದ್ರ ಎಲ್ಲ ಬರೀ ವೇಸ್ಟ್ ಪೇಪರೇ ತುಂಬೋಗುದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಸಮುದ್ರದಲ್ಲಿ ಅಂತ ಒಂದು ಮಹಾನ್ ಶಕ್ತಿ ಇದೆ. ಕೆಟ್ಟ ಗಲೀಜ್ ಯಾವುದೇ ಕೊಳಚೆ ನೀರು ಬರಲಿ ಗಲೀಜ್ ನೀರು ಬರಲಿ ಯಾವುದೊಂದು ಸೇರಿಸ್ಕೊಳುತ್ತೆ. ಬಟ್ ಗಲೀಜನ್ನೆಲ್ಲ ಒಂದು ಕಡೆ ತಂದ್ಕೊಡುತ್ತೆ. ಫಿಲ್ಟರ್ ಆಗಿ ನೋಡ್ಲಿಕ್ಕೆ ಪ್ರಶಾಂತವಾಗಿ ಇನ್ನೊಂದು ಕಡೆ ಬಂದಿರ್ತದೆ. ನೀವೆಲ್ಲ ಹೋಗಿದ್ದಾಗ ಬೀಚಲ್ಲಿ ನೋಡಿರ್ಬೋದು, ಏನಾದ್ರು ಒಂಚೂರು ಗಲೀಜ್ ಇದೆಯಾ? ಅದೇ ರೀತಿ ನಾವು ಕೂಡ ಕೆಟ್ಟ ವಿಚಾರ ಯಾವುದಂದ್ರೂ ಕೂಡ ಒಳಗೆ ಇಟ್ಕೋಬಾರದು, ಹೊರಗಡೆ ಬಿಸಾಕ್ಬೇಕು. ಈಗ ಅದಕ್ಕೆ ದೇಹ ಮತ್ತು ಮನಸ್ಸು ಎರಡು ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ಜೀವನ ಅಂತ. ಈ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ದೇಹಕ್ಕೆ ನಾವು ಒಳ್ಳೊಳ್ಳೆ ಫುಡ್ ತಗೋತೀವಿ, ಅಳಸೋದ್ರಿಂದ ಊಟ ಮಾಡ್ತೀವಾ? ಕೆಟ್ಟೋದ್ರಿಂದ ಏನಾದ್ರು ತಿಂತೀವಾ? ಇಲ್ಲ. ಯಾಕೆ? ನಮ್ಮ ದೇಹ ಆಗುತ್ತೆ ಅಂತ.
ಈ ದೇಹಕ್ಕೆ ಮಾತ್ರ ಒಳ್ಳೆಲ್ಲ ಫುಡ್ ಕೊಡ್ತೀವಿ, ಆದರೆ ಇನ್ನೊಂದು ಮನಸ್ಸು ಅಂತಿದೆಯಲ್ಲ ಅದಕ್ಕೆ ಯಾರು ಫುಡ್ ಕೊಡ್ತಾ ಇಲ್ಲ, ಯಾರು ಫುಡ್ ಕೊಡ್ತಾ ಇಲ್ಲ. ಅವರಿಷ್ಟಕ್ಕೆ ಬೆಳೀತಾರೆ. ಗುರುಗಳು ಶಿಕ್ಷಣ ಕೊಡ್ತಾರೆ, ಅದನ್ನ ತಪ್ಪಂತ ನಾನು ಹೇಳ್ತಾ ಇಲ್ಲ, ಗುರುಗಳು ಶಿಕ್ಷಣ ಕೊಡ್ತಾರೆ. ಬಟ್ ನಿಮ್ಮ ಪಾಸಿಟಿವ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಬೇಕಾದ್ರೆ ಆ ಮನಸ್ಸಿಗೂ ಕೂಡ ಹೇಗೆ ನೀವು ದೇಹಕ್ಕೆ ಒಳ್ಳೊಳ್ಳೆ ಊಟ ಕೊಡ್ತೀರೋ ಹಾಗೆ ಮನಸ್ಸಿಗೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನ ಫೀಡ್ ಮಾಡಬೇಕು. ಒಳ್ಳೆ ವಿಚಾರ ಅಂದರೆ ಯಾವುದು? ಸತ್ಯ, ನಿಜ, ನ್ಯಾಯ, ಧರ್ಮ, ಪ್ರಾಮಾಣಿಕತೆ, ಸಭ್ಯತೆ, ನಮ್ರತೆ, ಶಾಂತಿ, ಸಹನೆ, ತಾಳ್ಮೆ, ಪ್ರೀತಿ, ಇದನ್ನೆಲ್ಲ ನೀವು ಜೀವನದಲ್ಲಿ ಧಾರಣೆ ಮಾಡಬೇಕು. ಇದನ್ನೆಲ್ಲ ನೀವು ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಮ ತಲೆಯಲ್ಲಿ ಫಿಲ್ಫಿಲ್ ಆದಾಗ ಆಟೋಮೆಟಿಕಾಗಿ ನೆಗೆಟಿವ್ ಹೊರಗಡೆ ಹೋಗುತ್ತೆ. ಈಗ ಯಾವುದೋ ಒಂದು ಕೊಚ್ಚೆ ನೀರು ಇರ್ತದೆ ಅಂತ ತಿಳ್ಕೊಳ್ಳಿ, ಸೊಳ್ಳೆ ಗಿಳ್ಳೆ ಗಲೀಜೆಲ್ಲ ಇರ್ತದೆ. ಜೋರಾಗಿ ಮಳೆ ಬಂದಾಗ ಕೊಚ್ಚೆ ನೀರೆಲ್ಲ ಹೊರಗಡೆ ಹೊರಟೋಗುತ್ತೆ. ಹಾಗೆ ನೀವು ಪಾಸಿಟಿವ್ ಎನರ್ಜಿ ಜಾಸ್ತಿ ನಿಮ್ಮ ತಲೆ ಫೀಲ್ ಮಾಡಿದಾಗ ನೆಗೆಟಿವ್ ಎಲ್ಲ ದೂರ ಹೋಗ್ತದೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ ವಯಸ್ಸಾದ ಯಜಮಾನ ಅವ್ರ ಮನೆ ಮುಂದೆ ಒಂದು ತುಳಸಿ ಗಿಡ ನೆಟ್ಟಿದ್ದ. ಬಹಳ ಇಂಟ್ರೆಸ್ಟ್ ಆಗಿದೆ ಕೇಳಿ, ಮನಸ್ಸು ಆ ಕಡೆ ಈ ಕಡೆ ಚೇಂಜ್ ಆಗಬಾರ್ದು. ತುಳಸಿ ಗಿಡ ನೆಟ್ಟಿರ್ಬೇಕಾದ್ರೆ ಒಂದು ಮಗು ಪ್ರತಿ ದಿವಸ ನೋಡ್ತಾ ಇದ್ದ ಹುಡುಗ. ಅವನು ಅಂತ ಯಜಮಾನ ಏನ್ ಮಾಡ್ದ, ನೋಡಪ್ಪ ನಾನು 15 ದಿವಸ ಕಾಸಿ ಟೂರ್ ಹೋಗ್ತೀನಿ, ಅಲ್ಲಿಂದ ಬರುವವರೆಗೂ ನೀನು ಈ ತುಳಸಿ ಗಿಡಕ್ಕೆ ನೀರು ಹಾಕಪ್ಪ ಅಂತ ಹೇಳ್ಬಿಟ್ಟು ಹೋಗಿದ್ದ. ಅವನೊಂದು 2-3 ದಿವಸ ಬರೋದು ಅಂತ ಊರಿಗೆ ಬಂದಾಗ 2-3 ದಿವಸ ಹುಡುಗ ತುಳಸಿ ಗಿಡಕ್ಕೆ ನೀರು ಹಾಕಿದ್ವಿ. ಅವಾಗ ಏನಾಗಿತ್ತು, ತುಳಸಿ ಗಿಡ ಬಾಡೋಗಿತ್ತು. ಆವಾಗ ಆ ಯಜಮಾನ ಕೇಳ್ತಾನೆ ಮೊಮ್ಮಗನ್ನ, ಏನಪ್ಪ ತುಳಸಿ ಗಿಡ ಬಾಡ್ತಾ ಇದೆಯಲ್ಲ, ಕಾರಣ ಏನು ಅಂತ. ಆವಾಗ ಅವನು ಹೇಳ್ತಾನೆ, ತಾತ ನಾನು 3 ದಿವಸದಿಂದ ನೀರು ಹಾಕಿರಲಿಲ್ಲ. ಆವಾಗ ಅವನೇನೂ ಹೇಳಲಿಲ್ಲ. ಅವನ ಸೀದಾ ಒಂದು ಕಡೆ ಜಮೀನ್ ಕಡೆ ಎಕ್ಕಿನಲ್ಲಿ ಪಾರ್ಥೇನಿಯಂ ಗಿಡ ಬೆಳೆದಿದೆ ನೋಡಿ, ಗೊತ್ತಾ ಪಾರ್ಥೇನಿಯಂ ಗಿಡ? ಅದು ಒಂದು ವಿಷ ಜಾತಿ ಗಿಡ, ಅದು ಮುಟ್ಟಿದ್ರೆ ವಿಷ ಅಂತಾರೆ. ಅವಾಗ ಒಂದು ಬೆಟ್ಟು ತೋರಿಸಿ ಹೇಳ್ತಾನೆ, ನೋಡಪ್ಪ ಇದೊಂದು ಪಾರ್ಥೇನಿಯಂ ಗಿಡ, ಇದೊಂದು ವಿಷ ಜಾತಿ ಗಿಡ, ಇದಕ್ಕೆ ಯಾವ ಗೊಬ್ಬರ ಬೇಡ, ಯಾವ ನೀರು ಬೇಡ, ಏನಿಲ್ದಿರೋದು ಆಟೋಮೆಟಿಕ್ ಆಗಿ ಅದು ಬೆಳೀತದೆ. ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್ ನಿಮ್ಮಲ್ಲಿ ಬೆಳಿಬೇಕಾದ್ರೆ ಯಾವುದೇ ಒಂದು ಶಕ್ತಿ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಬೆಳೀತದೆ. ಅದೇ ಪಾಸಿಟಿವ್ ಕ್ಯಾರೆಕ್ಟರ್ ನೀವು ಬೆಳಿಬೇಕಾದ್ರೆ ಈ ತುಳಸಿ ಗಿಡ ಪಾಸಿಟಿವ್ ಕ್ಯಾರೆಕ್ಟರ್ ಇದ್ದಂಗೆ. ತುಳಸಿ ಗಿಡ ನೀವು ದಿನ ಏನು ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಿ ಪೋಷಣೆ ಮಾಡಬೇಕು. ಮಾಡಿದಾಗ ಆ ತುಳಸಿ ಗಿಡದ ಮಹತ್ವ ಎಷ್ಟಿದೆ ಹೇಳಿ. ಅದು ದೈವಿ ಸಂಕಲ್ಪ ಇದೆ ಮತ್ತು ಆರೋಗ್ಯಕ್ಕೆ ಪವರ್ಫುಲ್ ಆಗಿರುವಂಥ ಒಂದು ಸಸ್ಯ. ಆ ರೀತಿ ನಾವು ಪ್ರಯತ್ನ ಪಡಬೇಕೆ ಹೊರತು ಪಾರ್ಥೇನಿಯಂ ಗಿಡ ಆಗಬಾರ್ದು ನಾವು. ಅರ್ಥ ಆಯ್ತಾ? ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಜಮೀನು, ಯಾವ್ದು ಎಕ್ಸಾಂಪಲ್? ಜಮೀನು 2 ಪೋರ್ಷನ್ ಮಾಡುವ, ಇವೆರಡು ಒಂದು ಪೋರ್ಷನ್, ಅದೊಂದು ಪೋರ್ಷನ್. ಸೊ 15 ದಿವಸದ ಗಂಟ 2 ಕಡೆನೂ ವ್ಯವಸಾಯ ಮಾಡಿ 2 ಕಡೆನೂ ನೀರು ಹಾಕುವ. 15 ದಿವಸ ಆದ್ಮೇಲೆ ಒಂದು ಪೋರ್ಷನ್ ಕಡೆ ನೀಟಾಗಿ ಕಡೆ ಕಿಟ್ಬಿಡುವ, ಇನ್ನೊಂದು ಪೋರ್ಷನ್ ಕಡೆ ಹಾಗೆ ಇರುತ್ತೆ. ಸೊ ಯಾವ್ದು ಬೆಳೆ ಚೆನ್ನಾಗಿ ಬಂದಿರ್ತದೆ? ಕಡೆ ಕಿತ್ತಿರೋ ಕಡೆ ಬೆಳೆ ಚೆನ್ನಾಗಿ ಬಂದಿರ್ತದೆ. ಸೊ ಇಲ್ಲಿ ಯಾಕೆ ಬರಲಿಲ್ಲ? ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನೆಗೆಟಿವ್ ಕಡೆನ ಕಿತ್ತಾಕಿದ್ರೆ ಅಲ್ಲಿ ಯಾಕೆ ಬೆಳೆ ಬರುತ್ತೋ ಅದೇ ರೀತಿ ಬೆಳೆ ಇಲ್ಲಿ ಬರಲಿಕ್ಕೂ ಕೂಡ ಸಾಧ್ಯ. ಅದಕ್ಕೆ ಒಬ್ರು ಇವ್ರೇನ್ ಹೇಳ್ತಾರೆ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ, ದಿವ್ಯ ಗುಣಗಳಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗ